ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಕರ್ನಾಟಕದಲ್ಲಿ ಪರಿಸ್ಥಿತಿ ಸರಿ ಇಲ್ಲ. ಅಂದರೆ ಕೆಲವು ಕಡೆ ಬರ, ಕೆಲವು ಕಡೆ ಕಷ್ಟ, ಜನ ಒದ್ದಾಡ್ತಾ ಇದ್ದಾರೆ. ಕೊಟ್ಟಿರುವಂತಹ ಉಚಿತ ಭರವಸೆಗಳೇನಿದೆ ಅಥವಾ ಯೋಜನೆಗಳೇನಿದೆ ಅದು ಸಹಿತ ಸರಿಯಾಗಿ ಕೆಲವ್ರಿಗೆ ತಲುಪ್ತಾ ಇಲ್ಲ. ಕೆಲವರು ಹೇಳ್ತಾ ಇದ್ದಾರೆ ನಮ್ಗೆ ಇನ್ನೂ ಸಿಕ್ಕಿಲ್ಲ. 2,000 ರೂಪಾಯಿ ಏನು ಗೃಹಜ್ಯೋತಿ, ಭಾಗ್ಯಲಕ್ಷ್ಮಿ, ಹಳ್ಳಾಳ ಏನೇನೋ ಹೇಳಿದ್ರಿ, ಅದೆಲ್ಲ ನಮಗೆ ಬರ್ತಿಲ್ಲ ಅಂತ ಸಾಕಷ್ಟು ಜನ ಕಂಪ್ಲೇಂಟು ಮಾಡ್ತೀರ. ಅದೇನೇ ಇರಲಿ, ಅದೆಲ್ಲ ಆ ಕಡೆಗೆ ಎಲ್ಲರೂ ಅಟ್ ಎ ಟೈಮ್ ತಲುಪೋದು ಕಷ್ಟ ಆಗಬಹುದು. ಪರಿಸ್ಥಿತಿ ಹಿಂಗಿದೆ. ರಾಜ್ಯ ಎಲ್ಲ ಇಲಾಖೆಗಳಲ್ಲೂ ಕೊರತೆ ಅನುಭವಿಸ್ತಾ ಇದೆ. ಸರ್ಕಾರಿ ನೌಕರರಿಗೆ ಸರಿಯಾದ ಟೈಮಿಗೆ ಸಂಬಳ ಬರ್ತಾ ಇಲ್ಲ. ಇದೆಲ್ಲದರ ಆಚೆಗೆ ಒಬ್ಬ ಮಿನಿಸ್ಟ್ರು ಜಮೀರ್ ಅಹಮದ್ ಖಾನ್, ಈ ಮನುಷ್ಯ ತುಂಬ ಒಳ್ಳೆಯ ಕೆಲಸಗಾರ, ಅದರಲ್ಲಿ ಎರಡನೇ ಮಾತಿಲ್ಲ. ನಾನು ಚಾಮರಾಜಪೇಟೆಯಲ್ಲಿ ಖುದ್ದಾಗಿ ನನಗೆ ಗೊತ್ತಿರೋ ನನ್ನ ಗೆಳೆಯರನ್ನ ಕೇಳಿದಾಗಲೂ ಸಹಿತ ಅವರು ಹೇಳಿದ್ದು ತುಂಬ ಒಳ್ಳೆ ವ್ಯಕ್ತಿ, ಅದರಲ್ಲಿ ಎರಡನೇ ಮಾತಿಲ್ಲ. ಕೆಲಸ ಮಾಡಿಸ್ಕೊಳ್ಳೋ ವಿಚಾರದಲ್ಲಿ, ಕೆಲಸ ಮಾಡಿ ಕೊಡುವ ವಿಚಾರದಲ್ಲಿ ಎರಡರಲ್ಲೂ ಸೂಪರ್. ಆದರೆ ಒಂದೊಂದು ಸಲ ಈ ಮನುಷ್ಯ ಮಾಡೋ ಮಿಸ್ಟೇಕ್ ಇದೆಯಲ್ಲ, ಅದು ಆ ಮನುಷ್ಯನ ಡ್ಯಾಮೇಜ್ ಮಾಡುತ್ತೆ. ಈ ಮನುಷ್ಯನಿಗೆ ಹ್ಯುಮ್ಯಾನಿಟಿ ಇದೆ, ಮಾನವೀಯತೆ ಅನ್ನೋ ವಿಚಾರಕ್ಕೆ ಬಂದಾಗ ಈ ಮನುಷ್ಯ ಎಂತೆಂಥ ಕಷ್ಟದಲ್ಲಿದ್ದವ್ರಿಗೆ ಜೋಬಲ್ಲಿರೋ ದುಡ್ಡನ್ನ ಹಂಗೆ ಎತ್ತೆತ್ತು ಕೊಟ್ಬಿಡ್ತಾರೆ. ಆದರೆ ಒಂದೊಂದ್ಸಲಿ ಮಾಡೋ ಮಿಸ್ಟೇಕ್ಸ್ ಇದೆಯಲ್ಲ, ಈ ಮನುಷ್ಯ ಮಾಡೋ ಮಿಸ್ಟೇಕ್ಸು, ಅದು ಆ ಮನುಷ್ಯನ ಇಮೇಜನ್ನು ಡ್ಯಾಮೇಜ್ ಮಾಡುತ್ತೆ. ಅಂಥದ್ದೊಂದು ಇತ್ತೀಚೆಗೆ ಮಾಡ್ಕೊಂಡಿದ್ದಾರೆ. ಏನಪ್ಪ ಅಂತಂದರೆ, ಒಂದು ಪ್ರೈವೇಟ್ ಜೆಟ್, ಬರೀ ಪ್ರೈವೇಟ್ ಜೆಟ್ ಅಲ್ಲ, ಅದು ಐಷಾರಾಮಿ ಪ್ರೈವೇಟ್ ಜೆಟ್. ಅದರೊಳಗಡೆ ಇವ್ರದ್ದು ಫೋಟೋ ಶೂಟ್, ವಿಡಿಯೋ ಶೂಟ್. ಏನೋ ಆ ಸ್ಟೈಲ್ ನೋಡಬೇಕು, ಆ ಖದರ್ ನೋಡಬೇಕು, ಅಬಾ ಬಾ 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 ಬಾ, ಜನ ಸಾಯ್ತಾ ಇದ್ದಾರೆ ಇಲ್ಲಿ. ಇವ್ರದ್ದೊಂದು ಶೋಕಿಯಲ್ಲಿ ಯಾರು ಹೇಳೋರಿಲ್ಲ, ಯಾರು ಕೇಳೋರಿಲ್ಲ. ಇಲ್ಲಿ ಬಂದರೆ ಮೈಕ್ ಹಿಡಿದಾಗ ನಿಂಗೆ ಒಳ್ಳೇದಾಗುತ್ತೋ, ನಿಂಗೆ ಹಂಗಾಗುತ್ತೋ ಅಂತ ಅಲ್ಲಿ ಕಚ್ಕೊಂಡು ಮಾತಾಡೋದೇನು ಕೇಳ್ತೀರಾ? ಜನಗಳ ಕಷ್ಟಗಳಿಗೆ ಅಯ್ಯೋ ದೇವ್ರೇ, ಏನು ಗುರು ಈ ಮನುಷ್ಯ, ಛ ಛ ಛ ಛ, ಇಂಥ ಜನಪರ ಕಾಳಜಿ ಇರೋ ಮನುಷ್ಯನ ಮತ್ತೊಬ್ಬನ ನೋಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ರೇಂಜಲ್ಲಿದ್ದರೆ, ಮತ್ತೊಂದು ಕಡೆ ಪ್ರೈವೇಟ್ ಜೆಟ್ನಲ್ಲಿ ಐಷಾರಾಮಿ ಫೋಟೋಶೂಟ್. ಯಾಕೆ ಸಚಿವರೇ? ನಿಮಗೆ ಅಂತಹ ಒಂದು ಇಲಾಖೆ ಕೊಟ್ಟು ನೀವು ಬಡವರಿಗೆ, ಬಗ್ಗರಿಗೆ ಮನೆ ಕಟ್ಟಿಕೊಡಿ, ಅವರಿಗೆ ಜೀವನ ಕಲ್ಪಿಸ್ಕೊಡಿ, ಅವ್ರಿಗೊಂದು ಆಶ್ರಯ ಕೊಡಿ ಅನ್ನುವಂತಹ ಪ್ರಮುಖ ಖಾತೆಯನ್ನು ನಿಮಗೆ ಕೊಟ್ಟರು ಸಹಿತ ನೀವು ಅವ್ರದ್ದೆಲ್ಲ ಆ ಕಡೆ ಇರಲಿ, ನನ್ನ ಐಷಾರಾಮಿ, ನಿಮ್ಮ ಮನೆ ಬಿಡಿ, ನಿಮ್ಮ ಮನೆ ಅಲ್ಲ ಅದು, ಅರಮನೆ, ಬಂಗ್ಲೇನೂ ಅಲ್ಲ, ಅದು ಅರಮನೆ. ಅದು ಅಂಥ ಅರಮನೆಯಲ್ಲಿ ನೀವು ಇದ್ದೀರಿ. ನೀವು ಪ್ರೈವೇಟ್ ಜೆಟ್ಟಲ್ಲಿ ಓಡಾಡಬಾರ್ದು ಅಂತ ಯಾರು ಹೇಳ್ತಾರ್ರಿ? ಖಂಡಿತ ಓಡಾಡಿ, ಇಲ್ಲ ಅಂತಲ್ಲ. ಬಟ್ ನಾನು ಹೇಳೋದು, ನಿಮ್ಮ ದಡ್ತನ ಹೆಂಗಿರುತ್ತೆ ಅಂತಂದರೆ, ಓಡಾಡ್ತೀರಿ, ಮಾಡ್ತೀರಿ, ಮಾಡಿ ಎಷ್ಟೋ ಜನ ಮಾಡ್ತಾರೆ, ಗೊತ್ತಾಗ್ದಂಗೆ ಮಾಡ್ತಾರೆ. ನೀವು ಯಾಕೆ ಹಿಂಗೆ ಫೋಟೋ ಶೂಟು, ವಿಡಿಯೋ ಶೂಟು ಮಾಡಿಕೊಂಡು ಜನಗಳ ಎದುರುಗಡೆ ಟ್ರೋಲ್ ಆಗ್ತೀರಿ? ಅಪೋಸಿಷನ್ ಪಾರ್ಟಿಯವರ ಬಾಯಿಗೆ ಬೀಳ್ತೀರಿ? ನಿಮ್ಮ ತಮ್ಮ ಅನ್ಕೊಳ್ಳಿ, ಏನೋ ಒಂದು ಸಣ್ಣ ಸಜೆಷನ್ ಕೊಡ್ತಾ ಇದ್ದಾನೆ ಅನ್ಕೊಳ್ಳಿ, ಅವನ ಎಕ್ಸ್ಪೀರಿಯನ್ಸ್ನಲ್ಲಿ ಏನೋ ನೋಡಿರೋದನ್ನು ನನಗೆ ಹೇಳ್ತಾ ಇದ್ದಾನೆ ಅಂತ ಅನ್ಕೊಳ್ಳಿ, ಹೋಗ್ಲಿ ನಿಮ್ಮ ಮೀಡಿಯಾ ಅಡ್ವೈಸರ್ ಅನ್ಕೊಳ್ಳಿ. ಯಾಕೆ ಬೇಕು ಆ ಮೊಬೈಲ್ ಶೋಕಿ? ಯಾಕೆ ಬೇಕು ಆ ಫೋಟೋಶೂಟ್ ಶೋಕಿ? ಯಾಕೆ ಬೇಕು ಆ ವಿಡಿಯೋ ಶೋಕಿ? ಅದನ್ನು ಎಲ್ಲೋ ಮಾಡ್ತೀರಾ, ಹೋಗ್ಲಿ ನಿಮ್ಮ ಮೊಬೈಲಲ್ಲೇ ಪ್ರೈವೇಟಲ್ಲಿ ಪಾಸ್ವರ್ಡ್ ಹಾಕಿ ನಿಮ್ಮದ್ರಲ್ಲಿ ಇಟ್ಕೊತೀರಾ? ಇಲ್ಲ, ಅದನ್ನು ಯಾರೋ ಹುಡುಗನ ಹತ್ರ ತೆಗಿಯೋ ಕೇಳಿರ್ತೀರಾ, ನಿಮ್ಮ ಅಸ್ಟೆಂಟೋ, PS, ಅದು ವೈರಲ್ ಆಗುತ್ತೆ. ವೈರಲ್ ಆಗಿ ಮೀಡಿಯಾದವ್ರ ಕೈಲಿ ಸಿಗುತ್ತೆ. ಮೀಡಿಯಾದವ್ರ ಕೈಗೆ ಸಿಕ್ಕಿದ್ರೆ ಮುಗಿತಲ್ಲ ಕತೆ. ಏನು ಬಿಡ್ತೀವ ನಾವು? ನಮ್ಮ ಕೈಗೆ ಸಿಕ್ಕಿದ್ರೆ ಚಚ್ತೀವಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಹಾಕ್ಕೊಂಡು. ಏನಾಯಿತು? ಇಷ್ಟು ದಿನ ಏನು ಮಾಡಿದ್ರಿ, ಇಷ್ಟು ದಿನ ಏನು ದಬಾಕಿದ್ರಿ, ಯಾವುದು ಮ್ಯಾಟ್ರ್ ಆಗಲ್ಲ. ಮ್ಯಾಟ್ರ್ ಆಗೋದೇನು? ನೋಡಪ್ಪ ಇಂಥ ಟೈಮಲ್ಲೂ ಈ ಮನುಷ್ಯಂದು ಶೋಕಿನ, ನೋಡಪ್ಪ ಇಂಥ ಟೈಮಲ್ಲಿ ಈ ಮನುಷ್ಯನ ಸ್ಟೈಲ್ನ. ಬೇಕಾ? ಸಮೀರ್ ಭಾಯ್ ನೀವೇ ಹೇಳಿ, ಬೇಕಾ? ಸಿದ್ದರಾಮಯ್ಯ ಅವ್ರು ನಿಮ್ಮ ಸಪೋರ್ಟ್ಗಿದ್ದಾರೆ, ಎರಡನೇ ಮಾತೇ ಇಲ್ಲ. ಸಿದ್ದರಾಮಯ್ಯ ಅವ್ರಿಗೆ ನೀವು ಅಂತಂದರೆ ರೈಟ್ ಹ್ಯಾಂಡ್, ಲೆಫ್ಟ್ ಹ್ಯಾಂಡ್ ಎಲ್ಲ ನೀವೇ, ಟಾಪ್ ಹ್ಯಾಂಡ್, ಡೌನ್ ಹ್ಯಾಂಡ್ ಎಲ್ಲ ನೀವೇ ಬಿಡಿ. ಅವ್ರು ಹೇಳಿದ್ರಲ್ಲ, ಸಿದ್ದರಾಮಯ್ಯ ಅವ್ರಿಗೆ ನೆನ್ನೆ ಕೇಳಿದ್ರು, ಏನು ಇಂಥ ಟೈಮ್ನಲ್ಲಿ ಜಮೀರ್ ಅಹಮದ್ ಅವರು ಹೀಗೆ ಐಷಾರಾಮಿ ಪ್ರೈವೇಟ್ ಜೆಟ್ಟಲ್ಲಿ ಓಡಾಡ್ತಾ ಇದ್ದಾರೆ, ಏನು ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಎಲ್ಲರೂ ಅದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಪೋಸಿಷನ್ ಅವರು. ಅಂದರೆ ಅವರೊಂದೇ ಮಾತು ಹೇಳಿದ್ರು, ಮೋದಿ ಅವ್ರು ಯಾವುದ್ರಲ್ಲಿ ಓಡಾಡ್ತಾರೆ? ಪ್ರೈವೇಟ್ ಜೆಟ್ಟಲ್ಲಿ ತಾನೆ, ಹೋಗಿ ಅವ್ರಿಗೆ ಕೇಳಿ ಅಂದರು. ಎಲ್ಲಿಯ ಮೋದಿ, ಎಲ್ಲಿಯ ಜಮೀರ್ ಅಹಮದ್ದು? ಒಂದು ರಾಜ್ಯದ ಸಚಿವರಿಗೂ, ಒಂದು ದೇಶದ ಪ್ರಧಾನಿಗೂ
ಅಜಗಜ ವ್ಯತ್ಯಾಸ ಇದೆ. ಏನು ನಿಮ್ಮ ಪ್ರಕಾರ ಈಗ ನರೇಂದ್ರ ಮೋದಿಯವರು ಬಂದ್ಬಿಟ್ಟು ಸ್ಟ್ರೈಟ್ ಅವೇ ಇಂಡಿಗೋದಲ್ಲೋ ವಿಸ್ತಾರದಲ್ಲೋ ಮತ್ತೊಂದು ಫ್ಲೈಟಲ್ಲೋ ಸ್ಪೈಸ್ ಜೆಟ್ಟಲ್ಲೋ ಟಿಕೆಟ್ ತೊಗೊಂಡು ಆನ್ಲೈನಲ್ಲಿ ಯಾವುದೋ ಒಂದು ವೆಬ್ಸೈಟಲ್ಲಿ ಟಿಕೆಟ್ ಬುಕ್ ಮಾಡಿಕೊಂಡು ಅವ್ರು ಬಂದು ಅಲ್ಲಿ ಸೆಕ್ಯೂರಿಟಿ ಚೆಕ್ ಮಾಡಿ ಪಾಸ್ ಇದು ತೊಗೊಂಡು ಬೋರ್ಡಿಂಗ್ ಪಾಸ್ ತೊಗೊಂಡು ಹೋಗಿ ಅಲ್ಲಿ ಕೂತ್ಕೋಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರಾ ನಂಗೆ ಗೊತ್ತಿಲ್ಲ. ಈಗ ಕೃಷ್ಣ ಬೈರೇಗೌಡರು ಇದ್ದಾರೆ, ಮೆಟ್ರೋದಲ್ಲಿ ಓಡಾಡ್ತಾರೆ, ಒಬ್ಬೊಬ್ಬರೇ ಆರಾಮಾಗಿ ಅವ್ರ ಲಗೇಜ್ ಅವರೇ ತೊಗೊಂಡೋಗಿ ಡಿಕ್ಕಿಲಿ ಇಟ್ಕೊಂಡು ಕಾರಲ್ಲಿ ಓಡಾಡ್ತಾರೆ. ಅವರು ಮಿನಿಸ್ಟ್ರೇ ತಾನೇ, ಅವ್ರು ನೋಡಿದಾಗ ಜನ ಹೇಳಿದಾರಲ್ಲ ಬೇಶ್ರೀ ಸೂಪರ್ ರೀ ಅಂತ. ಹಾಗೆ ನಮ್ಮ ಜಮೀರ್ ಅಹ್ಮದ್ ಸರ್ಗೂ ಹೇಳಲಿ ಅಂತ ನಮ್ಗೆ ಖುಷಿ, ನಮ್ಗೊಂದು ನಿರೀಕ್ಷೆ ಇರುತ್ತಲ್ಲ. ಒಳ್ಳೆ ಕೆಲಸ ಮಾಡ್ತಾರೆ ಈ ಮನುಷ್ಯ, ಯಾಕೆ ಇಂಥವೆಲ್ಲ ಮಾಡ್ಕೊಂಡು ಎಡವಟ್ಟು ಮಾಡ್ಕೋತಾರೆ ಅಂತ ಇರುತ್ತಲ್ಲ, ಆ ಬೇಜಾರಿಗೆ ಈ ವಿಡಿಯೋ. ಜಮೀರ್ ಸಾರ್, ಈ ವಿಡಿಯೋ ನಿಮ್ಮ ತನಕ ತಲುಪಿದ್ರೆ ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮ ತಮ್ಮ ಏನೋ ಒಂದು 4 ಒಳ್ಳೆ ಮಾತಾಡ್ತಾ ಇದ್ದಾನೆ, ಹೌದಪ್ಪ ನಾನು ಇನ್ಮೇಲೆ ಹಿಂಗೆ ಮಾಡ್ಕೋಬಾರ್ದು, ಫೋಟೋ ಶೂಟ್ ಮಾಡಿಸ್ಬೇಕು ಅಂತಂದ್ರೂ ನಿಮ್ಮದೇ ಮೊಬೈಲಲ್ಲಿ ಪಾಸ್ವರ್ಡ್ ಇಟ್ಕೊಂಡು ಫೋಟೋ ತೆಗೆಸಿ ಲಾಕ್ ಮಾಡ್ಕೊಬಿಡಿ. ಯಾರ ಕೈಲೂ ಹಿಂಗೆಲ್ಲ ವೀಡಿಯೋಸ್ ಹಿಂಗೆ ಮಾಡ್ಕೊಂಡು ಟ್ರೋಲ್ ಆಗಬೇಡಿ, ಎಡವಟ್ಟು ಮಾಡ್ಕೋಬೇಡಿ, ಸಿದ್ದರಾಮಯ್ಯನವರು ಉತ್ತರ ಕೊಡೋ ಥರ ಮಾಡ್ಕೋಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಒಂದಿಷ್ಟು ಜನಕ್ಕೆ ತಲುಪಿಸೋ ಪ್ರಯತ್ನ ಮಾಡಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮೊಂದಿಗೆ, ನಿಮಗಾಗಿ, ನಿಮಗೋಸ್ಕರ. ಸ್ಪೀಡ್ ಪ್ಲಸ್ ಕರ್ನಾಟಕ.